ಓಕೆ, ಅದಕ್ಕೆ ಚಾಲೆಂಜ್ ಪ್ಲಾಫ್. ಜಾಮ್ ರವೀನಾ ಹಾಯ್ ಹೇಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಸಕ್ಕತ್ತಾಗಿದ್ದೀರಾ ಅಂತ. ಹಾಗೆ ಇವತ್ತು ಕಡೆ ಶ್ರಾವಣ ಆಗಿರೋದ್ರಿಂದ ನಾವು ಬಂದಿರೋದು ಹನುಮಂತರಾಯನ ಬೆಟ್ಟಕ್ಕೆ. ಸೊ ಫೈನಲಿ ಅಂದ್ಕೊಂಡಂಗೆ ಬಂದಿದ್ದೀವಿ ಇವತ್ತು. ಆ್ಯಂಡ್ ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಓಕೆ ಓಕೆ ಇವಾಗ ನನ್ನ ಜೊತೆ ಇರೋದು ಚೈತ್ರ. ಹಾಯ್ ಚೈತ್ರ. ಹಾಯ್. ಹಾಗೆ ಈ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್. ಫುಲ್ ವಿಡಿಯೋ ತೋರಿಸ್ತೀನಿ ಇವಾಗ. ಅಲ್ಲೇ ಬಿಟ್ಬಿಟ್ಟೆ ಬೇಡ ಅಂತ. ಚೈತ್ರ ಅಲ್ಲಿ ದೇವಸ್ಥಾನದ ಅಲಂಕಾರ ಅಂತೂ ಸಖತ್ತಾಗಿ ಮಾಡಿದ್ರು ಆಂಜನೇಯಂದು. ಅದಂತೂ ತುಂಬ ಇಷ್ಟ ಆಯಿತು. ಅದನ್ನು ನಾನು ವಿಡಿಯೋಲಿ ಆ್ಯಡ್ ಮಾಡ್ತೀನಿ. ಏನು ಹಂಗೆ ಹೇಳು. ಅದನ್ನ ಕೇಳಬೇಕಿತ್ತು. ಅದು ದೇವ್ರು ತಗೊಂಡು ಹೋಗ್ತಾರಲ್ಲ ಕೆಳಗಡೆಯಿಂದ ಮೇಲೆ. ನಾವು ಹೊಟ್ಟೆ ಸಿದ್ದೆ ಫುಲ್ ಸುಸ್ತಾಯ್ತಾಯ್ತು ಬಸ್ಸಲ್ಲೇನೆ. ಫುಲ್ ರಶ್ಶು. ಜಾತ್ರೆ ಕಟ್ತಾನೆ ಇರ್ಲಿಲ್ಲ. ಇದು ಜಾತ್ರೆನೂ ಅಲ್ಲ,
ಇದು ಬರೀ ಶ್ರಾವಣ ಅಷ್ಟೇ, ಜಾತ್ರೆಗಿನ್ನೂ ಜಾಸ್ತಿ ಇರುತ್ತಲ್ಲ. ಇವಾಗ ನೋಡ್ತಿದ್ದೀರಲ್ಲ, ಇದೇ ತೇರು ಬೀದಿ. ಇಲ್ಲಿ ಮೊದಲನೇ ಶ್ರಾವಣ, 2ನೇ ಶ್ರಾವಣ ಮತ್ತು 3ನೇ ಶ್ರಾವಣ ಮೆರವಣಿಗೆ ಮಾಡ್ತಾರೆ ದೇವ್ರನ್ನ. ಮತ್ತು ಲಾಸ್ಟ್ ಕೊನೆ ಶ್ರಾವಣದ ದಿನ ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ ಕರ್ಕೊಂಡೋಗಿ ಮತ್ತು ಕೆಳಗಡೆ ಕರ್ಕೊಂಡು ಬರ್ತಾರೆ. ಇಷ್ಟು ವರ್ಷದಿಂದ ನನಗೂ ಗೊತ್ತಿರಲಿಲ್ಲ, ಈ ವರ್ಷವೇ ಗೊತ್ತಾಗಿದ್ದು. ಅದನ್ನ ನೋಡೋಕ್ಕಂತಲೇ ನಾನು ಬಂದಿರೋದು ಇವತ್ತು. ಸೊ ನೋಡೋಣ ಹೆಂಗಿರುತ್ತೆ ಅಂತ. ತುಂಬ ರಶ್ ಇದೆ. ಇವಾಗ ಟೈಮ್ 1:37. ನೋಡೋಣ ಎಷ್ಟೊತ್ತಿಗೆ ಇಳಿತೀವಿ ಅಂತ. ಚೈತ್ರಂಗೆ ಒಂದು ಚಾಲೆಂಜ್ ಕೊಡೋಣ ಅಂದ್ಕೊಂಡೆ, ಎಷ್ಟು ಸ್ಟೆಪ್ಸ್ ಇದೆ ಅಂತ. ಹೆಣ್ಸು ಅಂತ, ಆದರೆ ಇದು ಸ್ಟೆಪ್ಸು ಹೆಣ್ಸೋ ಥರ ಇಲ್ಲ, ಬೇರೆ ಥರನೇ ಇದೆ. ಅದಕ್ಕೆ ಚಾಲೆಂಜ್ ಫ್ಲಾಪ್. ಚೈತ್ರ ಹೋಗು. ತುಂಬ ಜನಕ್ಕೆ ಈ ಥರ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ ಇರುತ್ತೆ. ಸೊ ಬೇರೆಯವ್ರಿಗೆ ಗೊತ್ತಿರೋ ಪ್ಲೇಸಸ್ ನನಗೆ ಗೊತ್ತಿರಲ್ಲ, ನನಗೆ ಗೊತ್ತಿರೋ ಪ್ಲೇಸಸ್ ಬೇರೆಯವ್ರಿಗೆ ಗೊತ್ತಿರಲ್ಲ. ನಾನು ಬಸ್ಸಲ್ಲಿ ಬರಬೇಕಿದ್ರೆ ಒಬ್ಬರು ಆಂಟಿ ಈ ದೇವಸ್ಥಾನದ ಬಗ್ಗೆ ಕೇಳಿದ್ರು. ಅವ್ರಿಗೂ ಗೊತ್ತಿರಲಿಲ್ಲ ಈ ದೇವಸ್ಥಾನದ ಬಗ್ಗೆ. ಮತ್ತು ವೆಜ್ಜಾ ನಾನ್ ವೆಜ್ಜಾ ಅಂತ ಕೇಳ್ತಾಯಿದ್ರು. ನಾನು ನಾನ್ ವೆಜ್ ಅಂದಾಗ ಅವ್ರಿಗೆ ಒಂಥರ ಆಶ್ಚರ್ಯ ಆಯಿತು, ಆಂಜನೇಯಂಗೆ ನಾನ್ ವೆಜ್ ಎಲ್ಲ ಮಾಡಲ್ವಲ್ಲ ಅಂತ. ಬಟ್ ಈ ದೇವಸ್ಥಾನದಲ್ಲಿ ನಾನ್ ವೆಜ್ಜೇ ಮಾಡೋದು. ಜಾಮ್ ಎಷ್ಟೊತ್ತಿಗೆ ಹಿಂಗಂತಾರೆ ಶುಶ್ ಅನ್ಕೊಂಡು ಇನ್ನು ಮುಕ್ಕಾಲ್ ಬೆಟ್ಟ. ಅಕ್ಕ ನಾವು ಮುಂಚೆ ಎಲ್ಲ ಹತ್ತಿದೀವಿ, ಎಷ್ಟೊಂದು ವರ್ಷಗಳಾದ್ಮೇಲೆ. ಬಾಯ್ಲಿ ರವೀನಾ ಹಾಯ್ ಹೇಳು. ಇವರು ಹೊಸದಾಗಿರೋದು ನನ್ನ ಯೂಟ್ಯೂಬ್ ಚಾನಲ್ಗೆ. ಈ ವ್ಯೂ ಅಂತೂ ಮಸ್ತಾಗಿದೆ. ಆ್ಯಂಡ್ ನೀವ್ಯಾರಾದರೂ ಬೆಂಗಳೂರು ಟು ಮಂಗಳೂರು ಹೈವೇ ಅಥವಾ ಬೆಂಗಳೂರು ಟು ಹಾಸನ ಹೈವೇ ಏನಿದೆಯೋ ಅಲ್ಲಿ ಓಡಾಡ್ತಿರ್ಬೇಕಿದ್ರೆ ನಿಮಗೆ ಇಲ್ಲಿ ಆರ್ಚ್ ಕಾಣಿಸುತ್ತೆ. ಅದ್ದಿನಕಲ್ಲು ಹನುಮಂತರಾಯಂದು ಕ್ಷೇತ್ರದ್ದು ಆರ್ಚ್ ಕಾಣಿಸುತ್ತೆ. ಸೊ ಒಳಗಡೆ ಎಂಟರ್ ಆದರೆ ಬೈಟ್ಸಂದ್ರ ಅನ್ನೋ ಊರಿರುತ್ತೆ. ಸೊ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನೀವು ಬೆಟ್ಟ ನೋಡಬೇಕಂದ್ರೆ ಅಥವಾ ಬೆಟ್ಟ ಹತ್ತಬೇಕಂದ್ರೆ, ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಬೆಟ್ಟ ಹತ್ಕೊಂಡು ಮನೆಗೆ ಹೋಗ್ಬೋದು. ನನಗೆ ಎರಡೂ ಇಷ್ಟನೇ. ಹಿಂಗೆ ಇಟ್ಕೋಬೇಕು, ವ್ಲಾಗಲ್ಲಿ ಹಿಂಗೆ ಬರಬೇಕು. ಅವ್ರಿಗೇನೆ ಯಾಕೆ ಕೊಡಿದ್ರು? ಹಂಗೆ ರೈಟಿಗೆ ತಗೋ, ಹಿಂಗೆ ತಗೊಂಡು. ಸೊ ಫೈನಲಿ ಬಂದ್ವಿ. ಈಗ ಟೈಮ್ ಬಂದ್ಬಿಟ್ಟು 2:37. ಸಿಕ್ಕಾಪಟ್ಟೆ ರಶ್ಶು. ನೋಡಿ ಹೆಂಗಿದೆ ಅಂತ, ಎಷ್ಟು ಜನ ಬಂದಿದ್ದಾರೆ. ಇವಾಗ ನಿಮ್ಗೆ ಇಲ್ಲಿ ಏನು ಕಾಣಿಸ್ತಿದೆಯೋ ಅಂದರೆ ಕೆತ್ತಿರೋ ಥರ ಒಂದು ಚಿತ್ರ ಥರ ಇದೆಯಲ್ಲ, ಅದನ್ನು ಕಲ್ಲು ಇಸೋದು ಅಂತ ಕರೀತಾರೆ. ಇದು ಯಾರ ಮೇಲಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅವ್ರನ್ನ ಕರ್ಕೊಂಡು ಬಂದು ಏನು ಮಾಡಿಸ್ತಾರೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಕಲ್ಲು ಇಸೋದು ಅಂತ ಕೇಳಿದ್ದೀನಿ ಅಷ್ಟೇ.
ಹತ್ತಬೇಕಿದ್ರೆ ಒಂಥರ ಕಷ್ಟ, ಆದರೆ ಇಳಿಬೇಕಿದ್ರೆ ಇನ್ನೊಂದು ಥರ ಭಯ, ಬಿದೋಗೋ ಥರ ಅನಿಸ್ತಿರುತ್ತೆ. ಇದನ್ನ ಕೇರ್ಫುಲ್ಲಾಗಿ ನೋಡಿ, ಬೆಟ್ಟದ ಮೇಲೆ ತೊಗೊಂಡೋಗ್ಬೇಕಿದ್ರೆ ಹೇಗೆ ತೊಗೊಂಡೋಗ್ತಾರೆ ಅಂತ. ಇವಾಗ ನಾರ್ಮಲಿ ನೆಲದ ಮೇಲೆ ತೊಗೊಂಡೋಗ್ಬೇಕಿದ್ರೆ ಅದೇ ಕಷ್ಟ ಅಂತ ಹೇಳ್ತೀವಿ ನಾವು, ನಾನಲ್ಲ, ಓರೋರು ಹೇಳ್ತಾರೆ. ಬಟ್ ಇಲ್ಲಿ ಬೆಟ್ಟದ ಮೇಲೇ ಹೊತ್ಕೊಂಡು ಹೋಗೋದಂದರೆ ಇನ್ನೂ ಕಷ್ಟ ಇರುತ್ತೆ. ನಿಜಕ್ಕೂ ಹೊತ್ಕೊಂಡು ಹೋಗೋರಂತೂ ಗ್ರೇಟ್ ಅಂತಲೇ ಹೇಳ್ಬೋದು. ನಾವು ಆಲ್ಮೋಸ್ಟ್ ಬೆಟ್ಟ ಇಳಿತಾ ಇದ್ವಿ, ಅವಾಗ ದೇವ್ರು ಬಂದಿದ್ದು. ನಾನು ಅಂದ್ಕೊಂಡೆ ಚೈತ್ರ ಲೇಟಾಗಿ ಬಂದಿದ್ದರಿಂದ ನೋಡೋಕ್ಕಾಗಲ್ಲ, ಇಷ್ಟೊತ್ತಿಗೆ ಹೋಗ್ಬಿಟ್ಟಿರುತ್ತೆ ದೇವರು ಮೇಲ್ಗಡೆ ಅಂತ. ಬಟ್ ಅವಳು ಲೇಟಾಗಿ ಬಂದಿದ್ದೇ ಒಳ್ಳೇದಾಯಿತು, ಅದರಿಂದನೇ ನಾವು ಅದನ್ನು ನೋಡೋಕ್ಕಾಗಿದ್ದು, ದೇವ್ರ ಮೇಲ್ಗಡೆ ಹೇಗೆ ಹೋಗುತ್ತೆ ಅಂತ. ಸೊ ಥ್ಯಾಂಕ್ಸ್ ಟು ಚೈತ್ರ. ಓಕೆ, ನಾವು ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 4:48. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಹಾಗೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್. ವಿಡಿಯೋದಲ್ಲಿ ಇವ್ರನ್ನ ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡೆ, ಇವ್ರು ಇವಾಗ ಬರ್ತಾವ್ರೆ. ಪದ್ದು ಮುಗಿತಾ ಕಾಲೇಜು? ಯಾಕೆ ಬರಲಿಲ್ಲ ಇವತ್ತು? ಓಕೆ, ಬಾಯ್ ಹೇಳೋ ಸಮಯ, ನಾವು ಅಲ್ಲೇ ಬಾಯ್ ಹೇಳ್ಬಿಟ್ವಿ.